ಕೆಪಿಎಸ್ಸಿಯಲ್ಲಿ ಕೆಎಎಸ್ ಎಕ್ಸಾಮ್ಗೆ ಮಾಡಿರುವಂತ ಅನ್ಯಾಯ, ಪರೀಕ್ಷಾರ್ಥಿಗಳಿಗೆ ಮಾಡಿರುವಂತ ಅನ್ಯಾಯದ ವಿರುದ್ಧ ಬೀದಿಗೆ ಸಂಘಟನೆಗಳು ಇಳಿದಿದ್ದಾವೆ. ಖಂಡಿತವಾಗ್ಲೂ ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಕ್ಯಾಬಿನೆಟ್ ಅನ್ನ ನಡೆಸ್ತಾ ಇದ್ದಾರೆ. ಮೇಜರ್ ಆಗಿ ಯುವಕರಿಗೆ ಇದರಲ್ಲಿ ಅನ್ಯಾಯ ಆಗ್ತಿರುವಂತದ್ದು. ಯುಪಿಎಸ್ಸಿ ಮಾಡೆಲ್ ಅಲ್ಲಿ ಪ್ರತಿ ವರ್ಷ ಕರೆದ್ರೆ ಇಷ್ಟು ಜನ ಇವತ್ತು ಸಂಘಟನೆಯವರು ಇಲ್ಲಿ ಸೇರ್ತಾ ಇರಲಿಲ್ಲ. ಯಾವುದೇ ರೀತಿಯಾದಂತಹ ಪೊಲೀಸ್ ಬೆದರಿಕೆಗೂ ಹೆದರದೆ ನಾವು ಮುನ್ನುಗ್ತೀವಿ. ವಿದ್ಯಾರ್ಥಿಗಳ ಒಂದು ಸಂಘಟನೆ ವತಿಯಿಂದ ಇವತ್ತು ರಾಜ್ಯದ ಎಲ್ಲ ಸಂಘಟನೆಗಳ ಹಿರಿಯ ಹೋರಾಟಗಾರರು, ರಾಜ್ಯದ ಎಲ್ಲ ಪ್ರತಿಪಕ್ಷಗಳ ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರು, ಅವರು ಸಹ ಯುವಕರಾಗಿ ಇವತ್ತು ವಿದ್ಯಾರ್ಥಿಗಳ ನೆರವಿಗೆ ಬಂದಿರುವಂತಹ BY ವಿಜೇಂದ್ರನವರು, ನಮ್ಮ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು ನಾರಾಯಣ ಸೋಮಣ್ಣವರು, ವೇದಿಕೆ ಮೇಲಿರುವಂತಹ ಎಲ್ಲ ವಿರೋಧ ಪಕ್ಷಗಳ ರಾಜ್ಯ ಘಟಕದ ಅಧ್ಯಕ್ಷರುಗಳು, ದಲಿತ ಸಂಘಟನೆಗಳಲ್ಲಿ ಹೋರಾಟಗಳ ಕಿಚ್ಚನ್ನ ಇಡೀ ರಾಜ್ಯಕ್ಕೆ ಹಚ್ಚಿದಂತಹ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ರೈತ ಸಂಘಟನೆಗಳ ಎಲ್ಲ ಹಿರಿಯ ಮುಖಂಡರು ಇವತ್ತು ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಇಲ್ಲಿ ಬಂದಿರುವಂಥದ್ದು. ತಮ್ಮೆಲ್ಲರಿಗೂ ತಿಳಿದಿರುವಂಗೆ ಮುಖ್ಯವಾಗಿ ಇವತ್ತು KPSC ನಡೆಸಿರುವಂತಹ KAS ಎಕ್ಸಾಮಿನ ಪ್ರಿಲಿಮಿನರಿ ಎಕ್ಸಾಮ್, ಈ ಎಕ್ಸಾಮ್ ಅಲ್ಲಿ ನಡೆದಂತಹ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಇವತ್ತು ನಾವೇನು ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಓದಿರುವಂತಹ ವಿದ್ಯಾರ್ಥಿಗಳು ಅತಿ ಹೆಚ್ಚು ಇವತ್ತು KPSC ಎಕ್ಸಾಮ್ ಅನ್ನ ಬರೆದಿರುವಂಥದ್ದು. ಗ್ರಾಮಾಂತರ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಅನ್ನ ಬರೆದಂತಹ ಸಂದರ್ಭದಲ್ಲಿ 59 ತಪ್ಪುಗಳು ಈ ಕ್ವೆಶ್ಚನ್ ಪೇಪರ್ ಅಲ್ಲಿ ಇದ್ದಂಥದ್ದು. ಅದರಲ್ಲಿ ಮೇಜರ್ ಆಗಿ 25 ಪ್ರಶ್ನೆಗಳು ಪರೀಕ್ಷೆ ಬರೀತಾ ಇರುವಂತಹ ಪರೀಕ್ಷಾರ್ಥಿಗಳಿಗೆ ಅರ್ಥನೇ ಆಗದೆ ಇರುವಂತಹ ರೀತಿಯಲ್ಲಿ ಈ KPSC ಅವರು ಈ KAS ಪ್ರಿಲಿಮಿನರಿ ಎಕ್ಸಾಮ್ ಅನ್ನ ನಡೆಸಿರುವಂಥದ್ದು. KPSC ಬೋರ್ಡ್ ಅನ್ನ ತಪ್ಪ, ಎಕ್ಸಾಮಿನೇಷನ್ ಕಂಟ್ರೋಲರ್ ತಪ್ಪ, ಅಥವಾ ಕ್ವೆಶ್ಚನ್ ಪೇಪರ್ ಅನ್ನ ಫ್ರೇಮ್ ಮಾಡಿರೋರು ತಪ್ಪ ಅಂತ ನಾವು ನೋಡೋದಾದ್ರೆ ನೇರ ಹೊಣೆ ಇದಕ್ಕೆ ಬರುವಂಥದ್ದು ರಾಜ್ಯ ಸರ್ಕಾರದ ಹೊಣೆ. ರಾಜ್ಯ ಸರ್ಕಾರ ನಡೆಸ್ತಿರುವಂತಹ ಅತಿ ಉನ್ನತ ಪರೀಕ್ಷೆ ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅಂದ್ರೆ ಯಾವ ರೀತಿ ನಡಿಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಇದೇ ನೋಡೋದಾದ್ರೆ PDO ಎಕ್ಸಾಮ್ ಆಗ್ಬೋದು, PSI ಎಕ್ಸಾಮ್ ಆಗ್ಬೋದು, ಮತ್ತು ಏನು RI ಎಕ್ಸಾಮ್ ಆಗ್ಬೋದು, ಈ ಮಿಕ್ಕಿದ ಎಕ್ಸಾಮ್ಗಳಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಲ್ಲ. ಕನ್ನಡದಲ್ಲೇ ಕ್ವೆಶ್ಚನ್ ಪೇಪರ್ ಅನ್ನ ಸೆಟ್ ಮಾಡ್ತಾರೆ, ಕನ್ನಡದಲ್ಲಿ ಸೆಟ್ ಮಾಡಿರುವಂತಹ ಕ್ವೆಶ್ಚನ್ ಅನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಆದ್ರೆ ಇವತ್ತು KPSCಯಲ್ಲಿ KAS ಎಕ್ಸಾಮ್ಗೆ ಮಾಡಿರುವಂತಹ ಅನ್ಯಾಯ ಮತ್ತು ಪರೀಕ್ಷಾರ್ಥಿಗಳಿಗೆ ಮಾಡಿರುವಂತಹ ಅನ್ಯಾಯದ ವಿರುದ್ಧ ಬೀದಿಗೆ ಸಂಘಟನೆಗಳು ಇಳಿದಿದ್ದಾವೆ. ಖಂಡಿತವಾಗ್ಲೂ ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಕ್ಯಾಬಿನೆಟ್ ಅನ್ನ ನಡೆಸ್ತಾ ಇದ್ದಾರೆ, ಇದ್ರ ಬಗ್ಗೆ ಸೂಕ್ತ ನಿರ್ಧಾರವನ್ನ ತಗೋಬೇಕು. ವಿದ್ಯಾರ್ಥಿಗಳ ನೆರವಿಗೆ ಬರಲೇಬೇಕು. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಒಟ್ಟಿಗೆ, ವಿದ್ಯಾರ್ಥಿ ಸಂಘಟನೆಗಳ ಒಟ್ಟಿಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು, ಎಲ್ಲ ಹಿರಿಯರು ಖಂಡಿತವಾಗ್ಲೂ ಹೋರಾಟದ ಕಿಚ್ಚನ್ನ ಬೀದಿಗೆ ತರುವಂಥದ್ದು ಮತ್ತು ಈ ಸರ್ಕಾರಕ್ಕೆ ತರುವಂತಹ ಕೆಲಸವನ್ನ ಮುಂದಕ್ಕೆ ಮಾಡ್ತಾರೆ ಅಂತ ಈಗಾಗಲೇ ಎಲ್ಲ ಹಿರಿಯರು ತಿಳಿಸಿದ್ದಾರೆ. ಇದ್ರ ಜೊತೆಗೆ ಏನು ಕಾಂತಕುಮಾರ್ ಅವರು ಮತ್ತು ಮಿಕ್ಕಿದ ಸಂಘಟನೆಯವರು KPSC ಎಕ್ಸಾಮು ಮತ್ತು SSC ಎಕ್ಸಾಮ್ ಓವರ್ಲ್ಯಾಪ್ ಆಗಿತ್ತು. ಅವಾಗ ರಾಜ್ಯ ಸರ್ಕಾರ ವಿಜಯನಗರ ಠಾಣೆಯಲ್ಲಿ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ರು. ಅವತ್ತು ಅವ್ರನ್ನ ಬಿಡಿಸೋದ್ರಲ್ಲೂ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಅವತ್ತು ಅವ್ರನ್ನ ಬಿಡಿಸಿದೀವಿ. ಅದೇ ರೀತಿಯಲ್ಲಿ PSI ಎಕ್ಸಾಮಿನೇಷನ್ ಕರೆದಂತಹ ದಿನ UPSC ಮೇನ್ ಪೇಪರ್ ಇತ್ತು. ಅದಕ್ಕೂ ಸಹ ಪರಮೇಶ್ವರ್ ಅವ್ರನ್ನ, ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಸಂಘಟನೆಯವರೊಟ್ಟಿಗೆ
ಆ ಎಕ್ಸಾಮನ್ನು ಸಹ ಪೋಸ್ಟ್ಪೋನ್ ಮಾಡಿಸಿ PSI ಎಕ್ಸಾಮಲ್ಲಿ ಅವತ್ತು ಬರೆದಂಥ ಬೇಕಾದಷ್ಟು ವಿದ್ಯಾರ್ಥಿಗಳು UPS ಮೇನ್ಸು ಸೆಲೆಕ್ಟ್ ಆಗಿದ್ದಂಥ ವಿದ್ಯಾರ್ಥಿಗಳು 270ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 2 ಪರೀಕ್ಷೆಗಳಿತ್ತು, ಅದನ್ನ ಪೋಸ್ಟ್ಪೋನ್ ಮಾಡಿದ ನಂತರ 50ಕ್ಕೂ ಹೆಚ್ಚು ಜನ ಇವತ್ತು PSI ಎಕ್ಸಾಮನ್ನ ಕ್ಲಿಯರ್ ಮಾಡಿದ್ದಾರೆ. ಮೇಜರ್ ಆಗಿ ಯುವಕರಿಗೆ ಇದರಲ್ಲಿ ಅನ್ಯಾಯ ಆಗ್ತಿರೋಂಥದ್ದು, KPSC ಎಕ್ಸಾಮ್ ಪ್ರತಿ ವರ್ಷ UPSC ಮಾಡೆಲ್ ಅಲ್ಲಿ ಪ್ರತಿ ವರ್ಷ ಕರೆದ್ರೆ ಇಷ್ಟು ಜನ ಇವತ್ತು ಸಂಘಟನೆಯವರು ಇಲ್ಲಿ ಸೇರ್ತಾ ಇರಲಿಲ್ಲ. ಪ್ರತಿಯೊಬ್ಬರಿಗೂ ವಯಸ್ಸನ್ನ ಕಳ್ಕೊಂತಾ ಇದ್ದಾರೆ, ಲೀಗಲ್ ಏಜ್ ಬರೆಯಕ್ಕೆ ತೊಂದರೆ ಆಗ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಕೇವಲ 3 ಬಾರಿ KAS ಎಕ್ಸಾಮ್ ಅನ್ನ ಕಾಲ್ ಫಾರ್ ಮಾಡಿರುವಂಥದ್ದು. ಇದ್ರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಸಂಘಟನೆಯ ಒಟ್ಟಿಗೆ ನಾವು ಖಂಡಿತವಾಗ್ಲೂ ಇರ್ತೀವಿ. ಮತ್ತು ಯಾವುದೇ ರೀತಿಯಲ್ಲಿ ಒಂದು ಸರ್ಕಾರ ಇದಕ್ಕೆ ಪ್ರಾಪರ್ ನೋಟಿಫಿಕೇಶನ್ ಕೊಟ್ಟು ಪ್ರತಿ ವರ್ಷ ಎಕ್ಸಾಮ್ ನಡೆಸುವಂತ ರೀತಿ ಆಗಬೇಕು. ವೇಕೆಂಟ್ ಇರುವಂತಹ ಗ್ರೂಪ್ ಎ ಅಲ್ಲಿ 16,000ಕ್ಕೂ ಹೆಚ್ಚು ಪೋಸ್ಟ್ಗಳು ಇವತ್ತು ವೇಕೆಂಟ್ ಇದೆ. ಗ್ರೂಪ್ ಬಿ ಹುದ್ದೆಗಳು 16,000ಕ್ಕೂ ಹೆಚ್ಚು ಪೋಸ್ಟ್ಗಳು ಇವತ್ತು ರಾಜ್ಯದಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳು ಖಾಲಿ ಇರುವಂತದ್ದನ್ನ KPSC ಫಿಲ್ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನ ಮುಂದುವರಿಸ್ತಾರೆ ಅಂತ ಹೇಳ್ತಾ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಯುವ ಘಟಕ ಸದಾಕಾಲ ಸಿದ್ಧರಾಗಿರ್ತಾರೆ. ಯಾವುದೇ ರೀತಿಯಾದಂತಹ ಪೊಲೀಸ್ ಬೆದರಿಕೆಗೂ ಹೆದರದೆ ನಾವು ಮುನ್ನುಗ್ತೀವಿ, ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಈ ವೇದಿಕೆಯ ಮುಖಾಂತರ ತಮಗೆ ಆಶ್ವಾಸನೆಯನ್ನ ನೀಡ್ತಾ, ಮತ್ತೊಮ್ಮೆ ರಾಜ್ಯ ಸರ್ಕಾರ ಕನ್ನಡವನ್ನ ನಿರ್ಲಕ್ಷ್ಯ ಮಾಡಿರುವಂತಹ ಈ ಒಂದು ಎಕ್ಸಾಮಿನ ವಿರುದ್ಧ ನಿಮ್ಮ ಪ್ರತಿಭಟನೆಗೆ ಮುಂದಿನ ದಿನಗಳಲ್ಲಿ ಯಾವ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡೋವರೆಗೂ ನಿಮ್ಮ ಪ್ರತಿಭಟನೆಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಈ ಹೋರಾಟವನ್ನ ಇನ್ನೂ ಉಗ್ರವಾಗಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ವಿಧಾನಸೌಧ ಮುತ್ತಿಗೆ ಹಾಕುವವರೆಗೂ ವಿದ್ಯಾರ್ಥಿಗಳು ಹೋರಾಡಲಿ ಅಂತ ಶುಭವನ್ನ ಹಾರೈಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.